ಹಾವೇರಿಯ ಕರ್ಜಗಿಯಲ್ಲಿ ಭೀಕರ ರಸ್ತೆ ಅವಘಡ ಸಂಭವಿಸಿದ್ದು 5 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ 27 ಮಂದಿ ಗಾಯಗೊಂಡಿದ್ದು 10ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಹಾವೇರಿಯಿಂದ ಕರ್ಜಗಿಗೆ ಬರ್ತಾ ಇದ್ದ ಟೆಂಪೋ ಎಕ್ಸೆಲ್ ಕಟ್ ಆಯಿತು. ಇದರಿಂದ ಚಾಲಕನ ನಿಯಂತ್ರಣ ತಪ್ಪಿದ ಟೆಂಪೋ ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆಯಿತು. ಟೆಂಪೋದಲ್ಲಿ 30 ಮಂದಿ ಪ್ರಯಾಣಿಸ್ತಾ ಇದ್ರು. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಸ್ಥಳೀಯರ ನೆರವಿನಿಂದ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕೆಲವರು ಟೆಂಪೋದಲ್ಲಿ ಸಿಲುಕಿಕೊಂಡಿರುವುದರಿಂದ ಜೆಸಿಬಿ ಬಳಸಿ ಅವರನ್ನ ಹೊರಗೆ ತೆಗೆಯಲಾಗ್ತಾ ಇದೆ. ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಅದು ಎಕ್ಸೆಲ್ ಕಟ್ ಆಗಿ ಹುಣಸಿ ಗಿಡಕ್ಕೆ ಹೊಡೆದಾರ. ಹೊಡೆದ ಅದ್ರಾಗ ಮತ್ತು ಈಗ ಮಂದಿ ಭಾಳ ಮಂದಿ ಇದ್ರು. ಅದ್ರಾಗ ಒಂದು 3-4 ಮಂದಿ ತೀರ್ಕೊಂಡು ನೋಡಿದ್ವಿ. ತೆಗೆದು ಆಂಬುಲೆನ್ಸ್ ಹಚ್ಚಿದ್ವಿ. ಹೆಣ ಒಂದೊಂದು ತೆಗೆದ್ರಿ. ಭಾಳ ಸೀರಿಯಸ್ ಇತ್ತು ರೀ. ಆಂಬುಲೆನ್ಸ್ ಫೋನ್ ಮಾಡಿ ಕರೆಸಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಕಳ್ಸೇವ್ರಿ. ಆದ್ರೂ ಇನ್ನೊಂದು 2-3 ಮಂದಿ ಅದಾರ ರೀ. ಅದ್ರಿಗೂ ತೆಗ್ಯಾಕುಂತವ್ರಿ. ಅನ್ನದಾತನ ಒಳಿತಿಗಾಗಿ ಸರ್ಕಾರ ತಂದ ಯೋಜನೆಗೆ ಫಲಾನುಭವಿಗಳ ಆಯ್ಕೆ ನಡೆದಿತ್ತು. ಆದರೆ ಅಲ್ಲಿ ಅಧಿಕಾರಸ್ಥರದ್ದೇ ದರ್ಬಾರು. ರೈತರ ಕೂಗಿಗೆ ಬೆಲೆಯೇ ಇಲ್ಲದಂತಾಯಿತು. ರೈತರನ್ನ ಜಿಲ್ಲಾಧಿಕಾರಿ ಕತ್ತು ಹಿಡಿದು ತಳ್ಳಿದ್ದಾರೆ. ಇದು ನಡೆದಿರುವುದು ಕೋಲಾರದಲ್ಲಿ. ಡಿಸೆಂಬರ್ 11, 2009 ಅವತ್ತು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರನ್ನ ಹತ್ತಿಕ್ಕಲು ಸ್ವತಃ ಲಾಠಿ ಹಿಡಿದು ಬಂದಿದ್ದರು ಜಿಲ್ಲಾಧಿಕಾರಿ ಮನೋಜ್ ಕುಮಾರ್. ಈಗ ಇದೇ ಡಿಸಿ ಕೋಲಾರದಲ್ಲೂ ಅದೇ ವರಸೆ ತೋರಿದ್ದಾರೆ. ಈ ಬಾರಿ ಈ ಡಿಸಿ ದಬ್ಬಾಳಿಕೆಗೆ ಗುರಿಯಾಗಿದ್ದು ಕೋಲಾರದ ರೈತರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಸುವರ್ಣ ಭೂಮಿ ಯೋಜನೆ ಫಲಾನುಭವಿಗಳ ಆಯ್ಕೆ ನಡೆಸುತ್ತಿತ್ತು. ಆದರೆ ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಮನೋಜ್ ಕುಮಾರ್ ಸ್ಥಳಕ್ಕೆ ಆಗಮಿಸಿದರು. ಆಗ ಡಿಸಿಗೂ ರೈತರಿಗೂ ಮಾತಿನ ಚಕಮಕಿ ನಡೆದು ಗೊಂದಲ ಉಂಟಾಯಿತು. ಈ ಹಂತದಲ್ಲಿ ತಾಳ್ಮೆ ಕಳೆದುಕೊಂಡ ಡಿಸಿ ಮನೋಜ್ ಕುಮಾರ್ ರೈತರನ್ನು ಕತ್ತು ಹಿಡಿದು ಹೊರದಬ್ಬಿದರು. ಅಲ್ಲದೆ ಪೊಲೀಸರು ತಾವೂ ಕೂಡ ಕಡಿಮೆ ಇಲ್ಲ ಅಂತ ರೈತ ಮುಖಂಡರನ್ನ ಬಂಧಿಸಿದರು. ಸಣ್ಣ ರೈತರು ದೊಡ್ಡ ರೈತರು ಅಂತೇಳಿ ಎಲ್ಲರೂ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ. ಆದರೆ ಲಾಟ್ರಿ ಮುಖಾಂತರದಲ್ಲಿ ಸಣ್ಣ ರೈತರಿಗೆ ಬರ್ತಾ ಇಲ್ಲ, ಎಲ್ಲ ದೊಡ್ಡ ರೈತರಿಗೆ ಹೋಗ್ತಾ ಇದೆ. ಅದರಲ್ಲಿ ಇನ್ನು ಅರ್ಧ ಭಾಗ ಮಾತ್ರ ಲಾಟ್ರಿ ಎತ್ತಾ ಇದ್ದಾರೆ, ಇನ್ನು ಅರ್ಧ ಭಾಗ ಮಾತ್ರ ಎತ್ತಿಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಪೊಲೀಸರ ಕ್ರಮ ಖಂಡಿಸಿ ರೈತರು ಸಭೆ ಬಹಿಷ್ಕರಿಸಿ ಹೊರ ನಡೆದರು. ಇದನ್ನೇ ಒಳ್ಳೆ ಸಮಯ ಅಂದುಕೊಂಡ ಅಧಿಕಾರಿಗಳು ಖಾಲಿ ಸಭಾಂಗಣದಲ್ಲೇ ಫಲಾನುಭವಿಗಳ ಆಯ್ಕೆ ಮಾಡಿಯೇ ಬಿಟ್ಟರು. ಈ ಏಕಪಕ್ಷೀಯ ನಿರ್ಧಾರ ಖಂಡಿಸಿ ಕರವೇ ರೈತ ಮುಖಂಡರು ಪ್ರತಿಭಟನೆ ನಡೆಸಿದರು. ಗುಪ್ತವಾಗಿ ಲಾಟರಿ ಕಾಯ್ದೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯ ಒಂದು ಬಂದೋಬಸ್ತ್ ಮೇಲೆ ಲಾಟರಿ ಮಾಡ್ತಾ ಇದ್ದಾರೆ. ಆ ರಂಗಮಂದಿರದಲ್ಲಿ ನಿಜವಾಗ್ಲೂ ನೋಡಿದ್ರೆ ಇಬ್ಬರು ಕೂಡ ರೈತರಿಲ್ಲ. ಒಟ್ಟಿನಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಸರ್ಕಾರ ಜಾರಿಗೆ ತಂದ ಸುವರ್ಣ ಭೂಮಿ ಯೋಜನೆಯ ಫಲಾನುಭವಿಗಳ ಆಯ್ಕೆ ಇಷ್ಟೊಂದು ಗೊಂದಲಕ್ಕೆ ಕಾರಣವಾಗಿದ್ದು ನಿಜಕ್ಕೂ ಖಂಡನೀಯ. ಅಲ್ಲದೆ ಅಧಿಕಾರಸ್ಥರ ದರ್ಪಕ್ಕೆ ಅನ್ನದಾತರು ನಲುಗಿದ್ದು ಕೂಡ ಖಂಡನೀಯ. ಸರ್ಕಾರ ಇದಕ್ಕೆಲ್ಲ ಏನು ಉತ್ತರ ಕೊಡುತ್ತೆ ಕಾದು ನೋಡಬೇಕು. ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್ 24/7, ಕೋಲಾರ. ಭತ್ತಕ್ಕೆ ವೈಜ್ಞಾನಿಕ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಮತ್ತೆ ಜೈಲ್ ಭರೋ ಚಳುವಳಿ ನಡೆಸಿದ್ರು. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಲು ಮುಂದಾದಾಗ ಸುಮಾರು 50ಕ್ಕೂ ಹೆಚ್ಚು ರೈತರನ್ನ ಬಂಧಿಸಲಾಗಿದೆ. ಕಳೆದೊಂದು ವರ್ಷದಿಂದ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ರು. ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ರೈತರು ಚಳವಳಿಯನ್ನ ನಡೆಸಿದ್ರು. ಕಳೆದ 1 ವರ್ಷದಿಂದ ಭತ್ತಕ್ಕೆ ವೈಜ್ಞಾನಿಕ ಬೆಲೆ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಸರ್ಕಾರ ಕ್ಯಾರೆ ಅಂದಿಲ್ಲ. ಇದರಿಂದ ಬೇಸತ್ತ ದಾವಣಗೆರೆ ರೈತರು ಜೈಲ್ ಭರೋ ಚಳವಳಿ ನಡೆಸಿದ್ರು. ರೈತರ ಸತತ ಹೋರಾಟದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭತ್ತಕ್ಕೆ ಕಳೆದ ವರ್ಷ 1,000 ದರ ನಿಗದಿ ಮಾಡಿತ್ತು. ಈ ವರ್ಷ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ 80 ರೂಪಾಯಿ ನೀಡಲು ಮುಂದಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳಲು ಆಸಕ್ತಿನೇ ತೋರಿಸ್ತಾ ಇಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಈ ಕೂಡಲೇ
ನಮಗೆ 1523 ರೂಪಾಯಿ ಕೊಡೋವರೆಗೂ ನಾವು ರೈತರಾಗಿ ನಾವು ಹೋರಾಟ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ದಾರಿ ಹಿಡಿಯೋದಂತೂ ನಿಜ. ಇವತ್ತಿನಿಂದನೇ ಆತ್ಮಹತ್ಯೆ ದಾರಿ ಹಿಡಿತೀವಿ ನಾವು. ವಿಪರ್ಯಾಸ ಅಂದ್ರೆ ವರ್ಷಕ್ಕೆ 3-4 ಬಾರಿ ಪೆಟ್ರೋಲ್, ಡೀಸೆಲ್ ಬೆಲೆ, ಬಸ್ ದರ, ದವಸ ಧಾನ್ಯ, ತರಕಾರಿ ಬೆಲೆಗಳು ಏರಿಕೆಯಾಗುತ್ತವೆ. ಆದ್ರೆ ರೈತರು ಬೆಳೆದ ಬೆಳೆಗೆ ಮಾತ್ರ ಬೆಲೆನೇ ಹೆಚ್ಚಳವಾಗ್ತಿಲ್ಲ. ನ್ಯಾಯವಾದ ಬೆಲೆ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಅವತ್ತೇ ಹೇಳಿದ್ವಿ. ಇವತ್ತಿನವರೆಗೂ ಅವರು ಅದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡ್ತಾ ಇಲ್ಲ. ಅದೇ ಸಣ್ಣ ರೈತ, ಅತಿ ಸಣ್ಣ ರೈತ ಅಂತ ಭಿನ್ನ ಭೇದ ಮಾಡ್ತಾ ಇದ್ದಾರೆ. ಭತ್ತ ಬೆಳೆಯುವಂತ ರೈತನಿಗೆ ಎನ್ಕೇಜ್ ಕೊಡ್ಬೇಕಾಗಿತ್ತು, ಎನ್ಕೇಜ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಲು ಮುಂದಾದ 50ಕ್ಕೂ ಹೆಚ್ಚು ರೈತರನ್ನ ಬಂಧಿಸಲಾಯಿತು. ಸರ್ಕಾರ ಈಗಲೂ ಕಣ್ತೆರೆದಿದ್ರೆ ವಿಧಾನಸೌಧದ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ತಮಗೆ ಅನ್ಯಾಯವಾದರೆ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಭಟಿಸ್ತಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸಿದ್ರೆ ಮತ್ತೆ ಕೆಲವರು ಹಾನಿ ಮಾಡಲು ಮುಂದಾಗ್ತಾರೆ. ಆದರೆ ಶಾಸಕ ಶಂಕರಲಿಂಗೇಗೌಡ ಮಾತ್ರ ಕೊಂಚ ಡಿಫ್ರೆಂಟ್ ಆಗಿ ಪ್ರತಿಭಟಿಸಿದ್ದಾರೆ. ಅರೆ, ಅವರು ಪ್ರತಿಭಟಿಸಿದ ಪರಿ ಎಂತಹದ್ದು, ಅದಕ್ಕೆ ಕಾರಣ ಏನು? ಈ ರಿಪೋರ್ಟ್ ನೋಡಿ. ಹೀಗೆ ತಮಗೆ ತಾವೇ ಲಾಠಿಯಿಂದ ಹೊಡೆದುಕೊಳ್ಳುತ್ತಿರೋ ಇವರು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕ ಶಂಕರಲಿಂಗೇಗೌಡರು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರು ಫುಟ್ಪಾತ್ ತೆರವು ಮಾಡಿರುವುದನ್ನು ವಿರೋಧಿಸಿ ಫುಟ್ಪಾತ್ ವ್ಯಾಪಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ಶಾಸಕ ಶಂಕರಲಿಂಗೇಗೌಡರು ಕೂಡ ಭಾಗವಹಿಸಿದರು. ಸ್ಥಳಕ್ಕೆ ಭೇಟಿ ಇತ್ತ ಪೊಲೀಸರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು. ಇದರಿಂದ ಕೆರಳಿದ ಶಂಕರಲಿಂಗೇಗೌಡರು ಪೊಲೀಸ್ ಲಾಠಿ ಕಿತ್ಕೊಂಡು ತಮಗೆ ತಾವೇ ಹೊಡೆದುಕೊಂಡರು. ಈ ಮೂಲಕ ಜಿಲ್ಲಾಡಳಿತದ ಕ್ರಮವನ್ನು ಖಂಡಿಸಿದರು. ಮುಖ್ಯಮಂತ್ರಿಗಳು ಈ ಬಗ್ಗೆ ಕಾಳಜಿ ವಹಿಸ್ತಾ ಹೋದ್ರೆ ನಾನು ಸರ್ಕಾರದ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಧರಣಿ ಕೂತ್ಕೋಬೇಕಾಗುತ್ತೆ. ಒಬ್ಬ ಸರ್ಕಾರದ ಪ್ರತಿನಿಧಿ ನಾನು. ಬಿಜೆಪಿಗೆ ನಾನು ವಿರುದ್ಧವಾಗಿ ಹೋಗಲ್ಲ, ಬಿಜೆಪಿ ಇರ್ತೀನಿ. ಆದರೆ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ದುಷ್ಕೃತ್ಯಗಳನ್ನು ಕೂಡ ಸಹಿಸಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚಿಗೆ ಗಮನ ಹರಿಸ್ತಾ ಹೋದ್ರೆ ಈ ರಾಜ್ಯದ ಹಿತಾಸಕ್ತಿಗೆ ಅವರು ಧಕ್ಕೆ ತಂದಂಗೆ, ಜನಗಳ ಮೇಲೆ ವಿಷಪ್ರಾಶನ ಮಾಡ್ದಂಗೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಶೀಘ್ರವೇ ಜಿಲ್ಲಾಡಳಿತ ಫುಟ್ಪಾತ್ ವ್ಯಾಪಾರಿಗಳಿಗೆ ಸ್ಪಂದಿಸದಿದ್ದರೆ ಸಿಎಂ ಮನೆ ಮುಂದೆ ಧರಣಿ ಹಾಗೂ ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ಅಲ್ಲದೆ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಬೀದಿ ಬದಿಯಲ್ಲಿ ಹಣ್ಣು ಹಪ್ಪಳ ತರಕಾರಿ ಆಳುಮೂಳು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಮಹಿಳೆಯರನ್ನ ಏಕಾಏಕಿ ಒಂದು ವಾರದ ಹಿಂದೆ ಎತ್ತಿಸಿದ್ದಾರೆ. ನಾವು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಇವತ್ತು ನಮ್ದು ಉಗ್ರ ಹೋರಾಟ ನಡೀತಾನೆ ಇದೆ. ಅದೇನೇ ಆಗಲಿ, ಜನರ ಸಂಕಷ್ಟಗಳಿಗೆ ಶಾಸಕರ ಸ್ಪಂದನೆ ನಿಜಕ್ಕೂ ಮೆಚ್ಚುವಂಥದ್ದು. ಆದರೆ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಿಲ್ಲ ಅಂತ ಇಂತಹ ಕೆಲಸಕ್ಕೆ ಮುಂದಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೆಲವರ ಪ್ರಶ್ನೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.